ಡೈಲಿ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಈ ಬಾಗ್ಲಿಗೆ ರಂಗೋಲಿ ಹಾಕ್ತಾ ಇದ್ದೀನಿ. ಪೂರಿ ಮತ್ತೆ ಚೆನ್ನ ಮಸಾಲ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಅವಳು ಹೋಗ್ತಾ ಇದ್ಲು, ಬಾಯಿ ಹೇಳ್ತಾ ಇದ್ದಾಳೆ. ಎಕ್ಸಾಮ್ಸ್ ಇದೆ ಅಂತ ಅವನು ಓದ್ಕೋತಾ ಇದ್ದ. ಗೂಗಲ್ ಆಗುವಿಂದ ಸಣಿಸಿದ್ರೆ ನನ್ನ ಔಟ್ಫಿಟ್ ಹೇಗಿದೆ ಅಂತ ಹೇಳ್ಕೊಂಡು ಆಚೆ ಸುತ್ತಾಡೋದಕ್ಕೆ ಹೋದೆ. ಮೆಟ್ರೋಲ್ ಹೋಗ್ಬೇಕು ಅಂತ ಅನಿಸ್ತು, ಹಾಗಾಗಿ ಮೆಟ್ರೋ ಹತ್ಕೊಂಡು ಬಂದು ಹಾಸ್ಪಿಟಲ್ಗೆ ಬಂದು ನಾವು ನಮ್ಮ ಬೆಂಗಳೂರಲ್ಲಿ ಇರೋದ್ರಲ್ಲಿ ನಾನು ಹೋಗಿರೋದು ಸೆಕೆಂಡ್ ಟೈಮ್. ವೆಯ್ಟ್ ಮಾಡ್ತಾ ಕುತ್ಕೊಂಡಿದ್ವಿ, ಅವಾಗ ಆಡ್ತಿದ್ವು. ಹಾಗೆ ಬಟ್ಟೆ ತಗೋಣ ಅಂತ ಹೋಗ್ತಿದ್ವಿ. KLM ಹೋಗಿ ನಾವು ಬಟ್ಟೆ, ನಮ್ಮ ಮದುವೆ ಇತ್ತು, ಒಂದು ರಿಲೇಟಿವ್ಸ್ ಹೋಗಿದ್ರು. ಆಚೆಗಡೆ ಸ್ವಲ್ಪ ಕೆಲಸ ಆಯ್ತು, ಮುಗಿಸಿ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಲಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಡೈಲಿ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಇವತ್ತು ಏನೇನು ಮಾಡ್ತೀನಿ, ಹೇಗೆ ಇರ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅಂತ ನೋಡೋಣ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ, ಬೆಳಿಗ್ಗೆ ಬೇಗ ಎದ್ದು ಈಚೆಗಡೆ ಎಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಮತ್ತು ನೀರು ಹಾಕಿ ಬಾಗಿಲಿಗೆ ರಂಗೋಲಿ ಹಾಕ್ತಾ ಇದ್ದೀನಿ. ನನ್ನ ರಂಗೋಲಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ರಂಗೋಲಿ ಎಲ್ಲ ಹೇಗಿದೆ ನೋಡಿ, ಈ ಥರ ಇದೆ. ಆ್ಯಂಡ್ ನಾನೆಲ್ಲ ರಂಗೋಲಿ ಹಾಕಿದ್ದೆಲ್ಲ ಇದ್ದಾದಮೇಲೆ ನಾನು ಬಂದಿದ್ದು ಅಡುಗೆ ಮನೆಯಲ್ಲಿ ಬಂದು ಎಲ್ಲ ನಮಸ್ಕಾರ ಮಾಡಿ ಇವತ್ತು ಪೂರಿ ಮತ್ತು ಚೆನ್ನ ಮಸಾಲ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಎಲ್ಲ ಪೂರಿಗೆಲ್ಲ ಕಲಸಿಟ್ಟು ಚೆನ್ನ ಮಸಾಲಾಗೆ ಏನೇನು ಬೇಕು ಅಂತ ಎಲ್ಲ ಕುಕ್ಕರ್ಗೆ ಹಾಕಿಟ್ಟು ಚೆನ್ನ ಮಸಾಲಾನ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಹಚ್ಚಿಟ್ಕೋತಾ ಇದ್ದೆ. ಅದಾದಮೇಲೆ ಏನೇನು ಪ್ರೋಸೆಸ್ ಇತ್ತು ಅದೆಲ್ಲ ಚೆನ್ನ ಮಸಾಲಾಗೆ ಮಾಡಿಕೊಂಡೆ. ಅದಾದಮೇಲೆ ಚೆನ್ನ ಮಸಾಲಾಗೆ ನಿಮಗೇನಾದರೂ ಈ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ. ನಾನು ಇದನ್ನು ಈ ಚೆನ್ನ ಮಸಾಲ ಹೇಗೆ ಮಾಡೋದು ಅಂತ ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ. ಆ್ಯಂಡ್ ಚೆನ್ನ ಮಸಾಲ ಆಗೋ ಅಷ್ಟರಲ್ಲಿ ನಮ್ಮ ಅಕ್ಕ ಸ್ಕೂಲಿಗೆ ರೆಡಿ ಆಗಿದ್ಲು, ಅವಳು ಹೋಗ್ತಾ ಇದ್ಲು, ಬಾಯಿ ಹೇಳ್ತಾ ಇದ್ದಾಳೆ. ಆ್ಯಂಡ್ ಅದೆಲ್ಲ ಆದಾದಮೇಲೆ ಚೆನ್ನ ಮಸಾಲಾಗೆ ನಾನು ಎಲ್ಲ ರೆಡಿ ಮಾಡೋದಕ್ಕೆ ಇಟ್ಟು ನಾನು ಕಸ ಗುಡಿಸಿ ಮನೆ ಒರೆಸಿ ಮನೇನ ನೀಟ್ ಮಾಡ್ತಾಯಿದ್ದೀನಿ. ಮನೆಯೆಲ್ಲ ನೀಟ್ ಆಗುವಷ್ಟರಲ್ಲಿ ಚೆನ್ನ ಮಸಾಲನೂ ರೆಡಿಯಾಗಿತ್ತು. ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ರುಚಿನೂ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಮನೆಯವ್ರಿಗೆಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರು. ಆ್ಯಂಡ್ ಅದೆಲ್ಲ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ಎತ್ತಿಡ್ತಾ ಇದ್ದೀನಿ. ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ನಮ್ಮ ಅಕ್ಕನ ಮಗನ ನಾಳೆ ಎಕ್ಸಾಮ್ಸ್ ಇದೆ ಅಂತ ಅವನು ಓದ್ಕೋತಾ ಇದ್ದ. ಅಷ್ಟರಲ್ಲಿ ನಾನು ಹೀಗೆ ಕಾಣಿಸ್ತಾ ಇದ್ದೀನಿ, ಎಲ್ಲ ರೆಡಿಯಾಗಿ ಲಾಸ್ಟಲ್ಲಿ ತೋರಿಸ್ತೀನಿ. ಅಷ್ಟರಲ್ಲಿ ಇವತ್ತು ಥರ್ಸ್ಡೇ ಅಂತ ಅಂದ್ಬಿಟ್ಟು ನಮ್ಮಮ್ಮ ರಾಯರಿಗೆ ಪೂಜೆ ಮಾಡ್ತಿದ್ರು. ಗೂಗಲ್ ರಾಘವೇಂದ್ರ ಸ್ವಾಮಿ ಅಂದರೆ ನಮ್ಮಮ್ಮಗೆ ಬಹಳ ಭಕ್ತಿ. ಅವರು ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾನು ಪೂರಿಗೆ ರೆಡಿ ಮಾಡೋಣ ಅಂತ ಹೊಸಿತಿದ್ದೆ. ಅಷ್ಟರಲ್ಲಿ ನಮ್ಮಮ್ಮನು ಪೂಗೆ ಹಾಕೋದಕ್ಕೆ ಅಂತ ಬಂದರು. ನಾನು ಎಲ್ಲ ಪೂಗೆ ಹಾಕ್ಬಿಟ್ಟು ನಾನು ಟಿಫನ್ ಮಾಡಿಕೊಂಡು ನೋಡಿ ನಾನು ಹೀಗೆ ಕಾಣಿಸ್ತಿದ್ದೀನಿ, ನನ್ನ ಔಟ್ಫಿಟ್ ಹೇಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮನೇಲಿ ಕೂತು ಬೋಗ್ ಆಗ್ತಿತ್ತು ಅಂತ ಅಣ್ಣನ ಕರ್ಕೊಂಡು ಆಚೆ ಸುತ್ತಾಡೋದಕ್ಕೆ ಹೋದೆ. ಅಣ್ಣ ಕರ್ಕೊಂಡು ಹೋಗ್ತಿದ್ದ. ಇವತ್ತು ಮೆಟ್ರೋಲ್ ಹೋಗಬೇಕು ಅಂತ ಅನಿಸ್ತು, ಹಾಗಾಗಿ ಅಲ್ಲೇ ಸಿಂಗ್ಸಂದ್ರದಲ್ಲಿ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಮೆಟ್ರೋ ಹತ್ಕೊಂಡು ಬಂದ್ವಿ. ಮೆಟ್ರೋ ಹತ್ಕೊಂಡು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ. ಹಾಸ್ಪಿಟಲ್ ಯಾಕೆ ಅಂತಂದರೆ ನಮ್ಮ ಅಜ್ಜಿಗೆ ಟ್ಯಾಬ್ಲೆಟ್ಸ್ ತಗೋಬೇಕಿತ್ತು. ಟ್ಯಾಬ್ಲೆಟ್ಸ್ ಖಾಲಿ ಆಗಿತ್ತು, ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸ್. ಆ್ಯಂಡ್ ಜಯದೇವ ಹಾಸ್ಪಿಟಲಿಗೆ ಬಂದು ನಾವು ಟ್ಯಾಬ್ಲೆಟ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ಅಲ್ಲೇ ಜಯದೇವ ಅಲ್ಲಿ ಲೆಫ್ಟ್ ಸೈಡಲ್ಲೇ ಟ್ಯಾಬ್ಲೆಟ್ಸ್ ಫಾರ್ಮಸಿ ಇದೆ. ಅಲ್ಲೇ ನಾವು ಸ್ಲಿಪ್ನ ಕೊಟ್ಟು ಟ್ಯಾಬ್ಲೆಟ್ಸ್ ತೊಗೊಂಡ್ವಿ. ಅಲ್ಲೆಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡು ನಾನು ಬಿಲ್ ಮಾಡಿಸ್ತಾ ಇದ್ದೇನೆ. ಬಿಲ್ಲೆಲ್ಲ ಮಾಡಿಸಿದಾದ್ಮೇಲೆ ಟ್ಯಾಬ್ಲೆಟ್ಸ್ನ ತೊಗೊಂಡು ಮತ್ತೆ ನಾವು ಮೆಟ್ರೋ ಕಡೆಗೆ ಬಂದ್ವಿ. ಮೆಟ್ರೋ ನಮ್ಮ ಬೆಂಗಳೂರಲ್ಲಿ ಇರೋದ್ರಲ್ಲಿ ನಾನು ಹೋಗಿರೋದು ಸೆಕೆಂಡ್ ಟೈಮ್. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಟೈಮ್ ಟು ಟೈಮ್ ಬರ್ತಾ ಇರುತ್ತೆ ಮೆಟ್ರೋ. ನಮ್ಮ ಮೆಟ್ರೋ ಬರೋದಕ್ಕೆ ಇನ್ನೂ 3 ಮಿನಿಟ್ಸ್ ಇತ್ತು. ಸೊ ನಾವು ಅಲ್ಲಿ ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ವಿ. ಹಂಗೆ ಮೆಟ್ರೋನೂ ಬಂತು. ನಾವು ಹತ್ಕೊಂಡು ಮನೆಗೆ ರಿಟರ್ನ್ ಆಗೋಣ ಅಂತ ಅಂದ್ಬಿಟ್ಟು ಬರ್ತಾ ಇದ್ವಿ. ಹಾಗೆ ಬೈಕ್ ತೊಗೊಂಡು ಪಾರ್ಕಿಂಗಲ್ಲಿದ್ದನ್ನ ತೊಗೊಂಡು ಬರೋ ಅಷ್ಟರಲ್ಲಿ ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಚೌಕಾಬಾರ ಆಡ್ತಿದ್ರು. ಹಾಗೆ ನಮ್ಮ ಭಾವ ಕೂಡ ಬಂದಿದ್ರು. ನಮ್ಮ ಭಾವನಿಗೆ ರೀಸೆಂಟ್ಲಿ ಆಕ್ಸಿಡೆಂಟ್ ಆಗಿತ್ತು ಬಿಕಾಸ್ ಆಫ್ ಹೆಲ್ಮೆಟ್ ಹಾಕಿರಲಿಲ್ಲ. ನೀವು ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ, ಬಿಕಾಸ್ ನಿಮ್ಮ ಫ್ಯಾಮಿಲಿನೂ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ. ಸೊ ಸೇಫಾಗಿ ಬಂದಾದ ತಕ್ಷಣ ನಾವು ಹೋಗಿದ್ದು ಬಟ್ಟೆ ತಗೋಣ ಅಂತ ಹೋಗ್ತಿದ್ವಿ. KLMಗೆ ಹೋಗಿ ನಾವು ಬಟ್ಟೆ ತೊಗೊಂಡು ಬಂದ್ವಿ. ಅಲ್ಲೂ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ನೀವು ಹೋಗಿ ಒಂದ್ಸಲ ಟ್ರೈ ಮಾಡಿ. ಮತ್ತು ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಅಷ್ಟರಲ್ಲಿ ನಮ್ಮಮ್ಮ ಮದುವೆ ಇತ್ತು, ಒಂದು ರಿಲೇಟಿವ್ಸ್ ಹೋಗಿದ್ರು. ಆಚೆಗಡೆ ಸ್ವಲ್ಪ ಕೆಲಸ ಆಯಿತು, ಮುಗಿಸ್ಕೊಂಡು ಬಂದು ಅಕ್ಕ ಬಜ್ಜಿ ಹಾಕ್ತಾ ಇದ್ದಾಳೆ. ಬಜ್ಜಿ ಅಂತೂ ತುಂಬ ಚೆನ್ನಾಗಿತ್ತು, ಜೊತೆಗೆ ಊಟನೂ ಮುಗಿಸ್ಕೊಂಡ್ವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಸಬ್ಸ್ಕ್ರೈಬ್ ಟು ಮಾಲಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಬಾಯ್ ಬಾಯ್.